ಎಲ್ಲರಿಗೂ ನಮಸ್ಕಾರ. ಸುನ್ನತಿ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಇದೊಂದು ಹಳೆಯ ಕಾಲದ ಆಚರಣೆ ಅಂತ ಅಲ್ವಾ? ಆದರೆ ಅದರ ಹಿಂದೆ ಒಂದು ದೊಡ್ಡ ದೇವತಾಶಾಸ್ತ್ರೀಯ ಕಥೆನೇ ಇದೆ ಗೊತ್ತಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ಒಂದು ಶಾರೀರಿಕ ಗುರುತು ಹೇಗೆ ಒಂದು ಆಧ್ಯಾತ್ಮಿಕ ಬದಲಾವಣೆಯ ಸಂಕೇತವಾಗಿ ಬೆಳೀತು ಅಂತ ನೋಡೋಣ. ಹಾಗಾದ್ರೆ ಈ ಆಚರಣೆ ನೋಡಕ್ಕೆ ಸರಳವಾಗಿ ಕಂಡ್ರೂ ಇದರ ಹಿಂದಿರೋ ಆಳವಾದ ವಾಗ್ದಾನವಾದ್ರೂ ಏನು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಬೈಬಲ್ನ ಪುಟಗಳನ್ನೇ ತಿರುವಿ ಹಾಕಬೇಕು. ಅಲ್ಲೇ ನಮ್ಗೆ ಈ ಪ್ರಾಚೀನ ಪದ್ಧತಿಯ ನಿಜವಾದ ಅರ್ಥ ಏನು ಅನ್ನೋದು ತಿಳಿಯುತ್ತೆ. ಇದರ ಮೂಲವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕು. ಕಥೆ ಶುರುವಾಗೋದೇ ದೇವರು ಅಬ್ರಹಾಮನಿಗೆ ಒಂದು ಬಹಳ ಮುಖ್ಯವಾದ ವಾಗ್ದಾನವನ್ನ ಕೊಟ್ಟಾಗ. ನೋಡಿ, ಇಲ್ಲಿ ಸುನ್ನತಿ ಎನ್ನೋದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಾಗಿ ಉಳಿಯಲ್ಲ. ಅದು ದೇವರ ಜೊತೆ ಮಾಡ್ಕೊಂಡ ಒಂದು ಶಾಶ್ವತ ಒಡಂಬಡಿಕೆಯ ಭೌತಿಕ ಗುರುತು, ಒಂದು ಸೀಲಿದ್ದಾಗೆ. ಇದನ್ನ ಮುರಿಯೋಕ್ಕೆ ಸಾಧ್ಯವೇ ಇರಲಿಲ್ಲ. ಇದು ಕೇವಲ ಒಂದು ಕ್ರಿಯೆ ಆಗಿರಲಿಲ್ಲ, ಬದಲಿಗೆ ತಲೆಮಾರುಗಳಿಂದ ತಲೆಮಾರುಗಳಿಗೆ ಸಾಗಬೇಕಾದ ಒಂದು ಬದ್ಧತೆಯಾಗಿತ್ತು. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಈ ಶಾರೀರಿಕ ಕ್ರಿಯೆ ಸುಮ್ಮನೆ ಹೊರಗಿನಿಂದ ಮಾಡೋ ಆಚರಣೆ ಆಗಿರಲಿಲ್ಲ. ಅದು ಅಬ್ರಹಾಮನ ಹೃದಯದೊಳಗಿದ್ದ ಆಳವಾದ ನಂಬಿಕೆಯ ಒಂದು ಹೊರರೂಪವಾಗಿತ್ತು. ಅಷ್ಟಕ್ಕೂ ಆ ನಂಬಿಕೆ ಯಾರ ಮೇಲಿತ್ತು? ಅದು ಭವಿಷ್ಯದಲ್ಲಿ ಬರುವ ಮೆಸ್ಸಿಯನ ಮೇಲಿತ್ತು. ಆದರೆ ಕಥೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಈ ಭೌತಿಕ ಗುರುತನ್ನು ದಾಟಿ ನಾವು ನೋಡಿದಾಗ ಹಳೆಯ ಒಡಂಬಡಿಕೆಯಲ್ಲೇ ಒಂದು ಹೊಸ ಆಯಾಮ ಶುರುವಾಗುತ್ತೆ. ಇದು ನಮ್ಮನ್ನು ಹೃದಯದ ಸುನ್ನತಿ ಅನ್ನೋ ಒಂದು ತುಂಬನೇ ಆಳವಾದ ಪರಿಕಲ್ಪನೆ ಕಡೆಗೆ ಕರ್ಕೊಂಡೋಗುತ್ತೆ. ಇದು ನಿಜವಾಗ್ಲೂ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ. ಆ ಕಾಲದ ಪ್ರವಾದಿಗಳು ಜನರಿಗೆ ಹೇಳಕ್ ಶುರು ಮಾಡಿದ್ರು, ಕೇವಲ ದೇಹದ ಆಚರಣೆಗಳು ಸಾಲದು, ನಿಮ್ಮ ಹೃದಯವನ್ನೇ ಬದಲಾಯಿಸ್ಕೊಳ್ಳಿ ಅಂತ. ಯೋಚನೆ ಮಾಡಿ, ಇದು ದೇವರ ಜೊತೆಗಿನ ಸಂಬಂಧದ ಬಗ್ಗೆ ಇದ್ದ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡ್ತು. ಹಾಗಾದ್ರೆ ಇದರಿಂದ ನಮಗೇನು ಸ್ಪಷ್ಟವಾಗುತ್ತೆ? ದೇವರ ಗಮನ ಯಾವತ್ತೂ ಕೇವಲ ಹೊರಗಿನ ಆಚರಣೆಗಳ ಮೇಲೆ ಇರಲಿಲ್ಲ. ಆತನಿಗೆ ಯಾವಾಗಲೂ ಮುಖ್ಯವಾಗಿದ್ದದ್ದು ನಮ್ಮ ಹೃದಯದ ಸ್ಥಿತಿ, ಅಂದ್ರೆ ನಮ್ಮ ಆಂತರಿಕ ಶುದ್ಧತೆ. ಸರಿ, ಈಗ ಹೊಸ ಒಡಂಬಡಿಕೆಗೆ ಬರೋಣ. ಇದು ಈ ಹೃದಯದ ಸುನ್ನತಿ ಅನ್ನೋ ಕಲ್ಪನೆಯನ್ನ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇಲ್ಲಿ ಒಂದು ಸುಂದರವಾದ ಹೋಲಿಕೆ ಇದೆ. ಶಾರೀರಿಕ ಸುನ್ನತಿ ಅನ್ನೋದು ಕೇವಲ ಒಂದು ನೆರಳು ಅಷ್ಟೇ, ಆದರೆ ಅದರ ಹಿಂದಿರುವ ನಿಜವಾದ ಆಧ್ಯಾತ್ಮಿಕ ಸತ್ಯವೇ ವಾಸ್ತವ. ರೋಮನ್ನರ ಪುಸ್ತಕದಲ್ಲಿ ಈ ಬಗ್ಗೆ ತುಂಬಾನೇ ಸ್ಪಷ್ಟವಾಗಿ ವಿವರಿಸಲಾಗಿದೆ. ದೇವರ ವಾಗ್ದಾನಕ್ಕೆ ನಿಜವಾದ ವಾರಸುದಾರರು ಯಾರು? ಈ ಪ್ರಶ್ನೆಗೆ ಉತ್ತರ ಅವರ ದೇಹದ ಮೇಲಿರುವ ಗುರುತಿನಿಂದ ಸಿಗೋದಿಲ್ಲ, ಬದಲಿಗೆ ಅವರ ಹೃದಯದ ಸ್ಥಿತಿಯಿಂದ ನಿರ್ಧಾರವಾಗುತ್ತೆ. ಇದನ್ನ ಸರಳವಾಗಿ ಅರ್ಥ ಮಾಡ್ಕೋಬಹುದು. ನೋಡಿ, ಸೂರ್ಯ ಬಂದ ಮೇಲೆ ನೆರಳಿನ ಅವಶ್ಯಕತೆ ಇರುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಮೆಸ್ಸಿಯ ಅಂದ್ರೆ ಆ ವಾಸ್ತವ ಬಂದ ಮೇಲೆ ಆತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿದ್ದ ಸುನ್ನತಿಯಂತಹ ನೆರಳುಗಳಿಗಿಂತ ವಾಸ್ತವದ ಮೇಲೆಯೇ ಗಮನವನ್ನು ಕೊಡಲಾಯಿತು. ಹಾಗಾದ್ರೆ ಈ ಹಳೆಯ ಗುರುತು ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಬದಲಾಯಿತು? ಕ್ರಿಸ್ತನ ಬೋಧನೆಗಳಲ್ಲಿ ಇದು ತನ್ನ ನಿಜವಾದ ಅಂತಿಮ ಅರ್ಥವನ್ನ ಹೇಗೆ ಕಂಡ್ಕೊಳ್ತು? ಬನ್ನಿ, ಈಗ ಅದನ್ನ ನೋಡೋಣ. ಇಲ್ಲಿರೋ ಮಾತುಗಳನ್ನ ಗಮನಿಸಿ. ಇದು ಒಂದು ಅದ್ಭುತವಾದ ಸಂಪರ್ಕವನ್ನ ತೋರಿಸುತ್ತೆ. ಹೇಗೆ ಸುನ್ನತಿಯು ಹಳೆಯ ಮಾಂಸವನ್ನ ಕತ್ತರಿಸಿ ತೆಗೆಯೋದರ ಸಂಕೇತವಾಗಿತ್ತೋ, ಅದೇ ರೀತಿ ದೀಕ್ಷಾಸ್ನಾನ ಅನ್ನೋದು ನಮ್ಮ ಹಳೆಯ ಪಾಪದ ಸ್ವಭಾವವನ್ನೇ ಸಮಾಧಿ ಮಾಡಿ ಒಂದು ಸಂಪೂರ್ಣ ಹೊಸ ಜೀವನದಲ್ಲಿ ಮೇಲೆ ಏಳುವುದರ ಸಂಕೇತವಾಗಿದೆ. ಹಾಗಾದ್ರೆ ನಿಜವಾದ ಸುನ್ನತಿ ಅಂದ್ರೆ ಏನು? ಅದು ಕೈಗಳಿಂದ ಮಾಡುವುದಲ್ಲ, ಬದಲಿಗೆ ಪವಿತ್ರಾತ್ಮನಿಂದ ನಮ್ಮ ಹೃದಯದಲ್ಲಿ ನಡೆಯೋ ಒಂದು ಆಧ್ಯಾತ್ಮಿಕ ಕ್ರಿಯೆ. ಮತ್ತು ದೀಕ್ಷಾಸ್ನಾನ ಅನ್ನೋದು ಈ ಆಂತರಿಕ ಬದಲಾವಣೆಯ ಹೊರಗಿನ ಒಂದು ಗುರುತು ಅಷ್ಟೇ. ಈ ಒಂದು ದೇವತಾಶಾಸ್ತ್ರೀಯ ಬೆಳವಣಿಗೆಯನ್ನ ನೋಡಿ. ಮೊದಲಿಗೆ ಶಾರೀರಿಕ ಸುನ್ನತಿ, ಅದು ಬರಲಿರುವ ಮೆಸ್ಸಿಯನ ಮೇಲಿನ ನಂಬಿಕೆಯ ಗುರುತಾಗಿತ್ತು. ಆಮೇಲೆ ಆ ನಂಬಿಕೆಯೇ ಮುಖ್ಯವಾಯಿತು. ಈಗ ಆ ನಂಬಿಕೆಗೆ ಹೊಸ ಗುರುತು ದೀಕ್ಷಾಸ್ನಾನ. ಇದರ ಫಲಿತಾಂಶವೇ ಒಂದು ಹೊಸ ಜೀವನ. ನೋಡಿ, ದೇವರ ವಾಗ್ದಾನ ಒಂದೇ, ಆದರೆ ಅದನ್ನ ತೋರಿಸುವ ಗುರುತು ಕಾಲಕ್ಕೆ ತಕ್ಕಂತೆ ಸುನ್ನತಿಯಿಂದ ದೀಕ್ಷಾಸ್ನಾನಕ್ಕೆ ಬದಲಾಗಿದೆ. ಸರಿ, ಈ ಹೃದಯದ ಬದಲಾವಣೆಯ ಅಂತಿಮ ಗುರಿ ಏನಾಗಿರಬಹುದು? ಸುಮ್ಮನೆ ಪಾಪ ಮಾಡದೇ ಇರೋದಾ? ಖಂಡಿತ ಇಲ್ಲ. ಇದರಿಂದೆ ಇದಕ್ಕಿಂತಲೂ ದೊಡ್ಡದಾದ ಒಂದು ಮಹತ್ವವಾದ ಉದ್ದೇಶ ಇದೆ. ಮೊದಲ ಉದ್ದೇಶ ಪಾಪಕ್ಕೆ ಮತ್ತು ನಮ್ಮ ಶಾರೀರಿಕ ಆಸೆಗಳಿಗೆ ಸಂಪೂರ್ಣವಾಗಿ ಸತ್ತೋದೋಗೋದು. ಇದು ಸುಮ್ಮನೆ ಸಣ್ಣಪುಟ್ಟ ಬದಲಾವಣೆಯಲ್ಲ. ಇದು ಹಳೆಯ ವ್ಯಕ್ತಿತ್ವವನ್ನೇ ಸಂಪೂರ್ಣವಾಗಿ ಬಿಟ್ಟು ಒಬ್ಬ ಹೊಸ ವ್ಯಕ್ತಿಯಾಗಿ, ಹೊಸ ಸೃಷ್ಟಿಯಾಗಿ ಹುಟ್ಟೋದು. ಇನ್ನು ಎರಡನೇ ಉದ್ದೇಶವಂತೂ ತುಂಬಾನೇ ಆಳವಾಗಿದೆ. ಮನುಷ್ಯರಿಂದ ದೇವರ ಆಜ್ಞೆಗಳನ್ನ ಪಾಲಿಸಕ್ಕಾಗಲ್ಲ ಅಂತ ಸೈತಾನನು ಹಾಕಿದ ಸವಾಲಿಗೆ ನಂಬಿಕೆಯುಳ್ಳವರ ಹೊಸ ಜೀವನವೇ ಉತ್ತರ ಕೊಡುತ್ತೆ. ಅಂದ್ರೆ ಇಲ್ಲ, ದೇವರ ಆಜ್ಞೆಗಳನ್ನ ಪಾಲಿಸಲು ಸಾಧ್ಯ ಅಂತ
ತಮ್ಮ ಜೀವನದ ಮೂಲಕವೇ ಸಾಬೀತುಪಡಿಸುವುದು. ಇನ್ನು ಅಂತಿಮ ಗುರಿ, ಅದು ದೇವರ ಸ್ವರೂಪ ಅಥವಾ ಚೊಚ್ಚಲ ಮಗ ಆಗೋದು. ಅಂದ್ರೆ ಈ ಇಡೀ ಪ್ರಯಾಣ ನಮ್ಮನ್ನ ಮನುಷ್ಯನ ಮೂಲ ಉದ್ದೇಶ ಏನಾಗಿತ್ತೋ ಆ ದೇವರ ಸ್ವರೂಪಕ್ಕೆ ವಾಪಸ್ ಕರ್ಕೊಂಡೋಗುತ್ತೆ. ಮತ್ತು ಈ ಒಂದು ಮಹಾನ್ ಪ್ರಯಾಣದ ಮೊದಲ ಹೆಜ್ಜೆ ಯಾವುದು ಗೊತ್ತಾ? ಅದೇ ಹೃದಯದ ನಿಜವಾದ ಸುನ್ನತಿ. ಹಾಗಾದ್ರೆ ಈ ಇಡೀ ಪಯಣದಿಂದ ನಾವೇನ್ ಕಲ್ತ್ವಿ? ಬಹುಶಃ ದೇವರ ಜೊತೆಗಿನ ನಮ್ಮ ಒಡಂಬಡಿಕೆ ನಿಜವಾದ ಗುರುತು ನಮ್ಮ ದೇಹದ ಮೇಲೆ ಕೆತ್ತೋದಲ್ಲ, ಬದಲಿಗೆ ಅದು ನಮ್ಮ ಆತ್ಮದ ಮೇಲೆ ಬರೆಯಲ್ಪಟ್ಟಿದೆ ಅಲ್ವಾ? ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.